ವಿಮಾನ ನಿಲ್ದಾಣದ ಸಿಐಎಸ್ಎಫ್ ಮತ್ತು ಭದ್ರತಾ ತಂಡದವರು ಪ್ರಯಾಣಿಕರೊಬ್ಬರು ಬಿಟ್ಟು ಹೋಗಿದ್ದ ಬೆಲೆ ಬಾಳುವ ವಸ್ತುಗಳಿದ್ದ ಪರ್ಸ್ ಅನ್ನು ವಾರಸುದಾರರಿಗೆ ಮರಳಿ ಒಪ್ಪಿಸುವ ಮೂಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಭಾನುವಾರದಂದು ಬೆಳಿಗ್ಗೆ 6:15 ಸುಮಾರಿಗೆ ವಿಮಾನ ನಿಲ್ದಾಣದ ಲ್ಯಾಂಡ್ ಸೈಡ್ ಭದ್ರತಾ ತಂಡದ ಸಿಬ್ಬಂದಿ ವಿಠಲ್ ಹೊಸಮನಿ ಅವರಿಗೆ ಕೆಳ ಅಂತಸ್ತಿನ ಪಾರ್ಕಿಂಗ್ ಪ್ರದೇಶದಲ್ಲಿನ ಲಗೇಜ್ ಟ್ರಾಲಿ ಮೇಲೆ ಯಾರು ಗಮನಿಸದೆ ಬಿಟ್ಟು ಹೋಗಿದ್ದ ಸಣ್ಣ ಪರ್ಸ್ ಕಂಡು ಬಂದಿತ್ತು. ಅವರು ಕೂಡಲೇ ಸಿಐಎಸ್ಎಫ್ಗೆ ಮಾಹಿತಿ ನೀಡಿದ್ದು ಕ್ವಿಕ್ ರೆಸ್ಪಾನ್ಸ್ ತಂಡ ಕೂಡಲೇ ಸ್ಥಳಕ್ಕೆ ಆಗಮಿಸಿದೆ. ಈ ವಿಷಯವನ್ನು ತಕ್ಷಣವೇ ಎಸ್ಒಸಿಸಿಗೂ ತಿಳಿಸಲಾಯಿತು ಮತ್ತು ಶ್ವಾನದಳ ಹಾಗೂ ಬಾಂಬ್ ಪತ್ತೆ ಮತ್ತು ನಿಷ್ಕ್ರಿಯ ತಂಡವು ಪರ್ಸ್ ಅನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಪರ್ಸ್ನಲ್ಲಿ ಯಾವುದೇ ಅಪಾಯಕಾರಿ ವಸ್ತುಗಳು ಕಂಡುಬಂದಿಲ್ಲ. ಪರ್ಸ್ನಲ್ಲಿ ನಿಶಾಲ್ ಶಾಹಿಕ್ ಎಂಬವರ ಹೆಸರಿನ ಒಂದು ಪಾಸ್ಪೋರ್ಟ್, ಒಂದು ಐಫೋನ್, ಒಂದು ಚಿನ್ನದ ಉಂಗುರ, 500 UAE ದಿರಂ ಅಂದರೆ ಸುಮಾರು $11,000 ಮತ್ತು $10,000 ಎಂದರೆ ಸುಮಾರು $9 ಲಕ್ಷ, ಒಂದು ಬೋರ್ಡಿಂಗ್ ಪಾಸ್ ಮತ್ತು ಬ್ಯಾಂಕ್ ಕಾರ್ಡ್ ಪತ್ತೆಯಾಗಿದೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಈ ಪರ್ಸ್ ಬಿಟ್ಟು ಹೋಗಿರುವ ಪ್ರಯಾಣಿಕನು ವಿಮಾನ ನಿಲ್ದಾಣದ ಆವರಣದಿಂದ ಈಗಾಗಲೇ ಹೊರಟು ಹೋಗಿರುವಂತದ್ದು ಗೊತ್ತಾಗಿದೆ. ಪರ್ಸ್ನೊಳಗಿನ ಬೋರ್ಡಿಂಗ್ ಪಾಸ್ ಸಹಾಯದಿಂದ ಪ್ರಯಾಣಿಕನ ಸಂಪರ್ಕ ಸಂಖ್ಯೆಯನ್ನ ವಿಮಾನಯಾನ ಸಂಸ್ಥೆಯಿಂದ ಪತ್ತೆ ಹಚ್ಚಿದ ಸಿಐಎಸ್ಎಫ್ ಸಿಬ್ಬಂದಿ ಪ್ರಯಾಣಿಕನನ್ನ ಸಂಪರ್ಕಿಸಿ ಬೆಲೆ ಬಾಳುವ ವಸ್ತುಗಳನ್ನು ಹೊಂದಿರುವ ಪರ್ಸ್ ಅನ್ನ ವಿಮಾನ ನಿಲ್ದಾಣದಲ್ಲಿಯೇ ಬಿಟ್ಟು ಹೋಗಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈ ಪರ್ಸ್ ನಿಶಾಲ್ ಶಾಹಿಕ್ ಅವರಿಗೆ ಸೇರಿದ್ದು. ಅವರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ಬೆಳಿಗ್ಗೆ 5 ಗಂಟೆಗೆ ದುಬೈನಿಂದ ಮಂಗಳೂರಿಗೆ ಆಗಮಿಸಿದ್ರು. ನಿಶಾಲ್ ಶಾಹಿಕ್ ಕೆಲ ಸಮಯದ ಬಳಿಕ ವಿಮಾನ ನಿಲ್ದಾಣಕ್ಕೆ ವಾಪಸ್ ಬಂದಿದ್ದು ಸಿಐಎಸ್ಎಫ್ ಶಿಷ್ಟಾಚಾರದ ಪ್ರಕಾರ ಪರ್ಸ್ ಅನ್ನ ಅವರಿಗೆ ಹಸ್ತಾಂತರಿಸಲಾಯಿತು. ನಿಶಾಲ್ ಶಾಹಿಕ್ ಅವರು ವಿಡಿಯೋ ಸಂದೇಶದಲ್ಲಿ ಸಿಐಎಸ್ಎಫ್ ಮತ್ತು ವಿಮಾನ ನಿಲ್ದಾಣದ ಸಿಬ್ಬಂದಿಯನ್ನ ಶ್ಲಾಘಿಸಿದ್ದಾರೆ.